ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಚಿತ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಪಾದವಲ್ಲಭರು ಹೇಳಿ ಮಹಾಜ್ಞಾನಿ ಇದ್ದರು. ಭಗವಂತನ ಅವತಾರ, ದತ್ತನ ಅವತಾರ, ಇದೆಲ್ಲರಿಗೂ ಗೊತ್ತಿರುವ ವಿಚಾರ. ಇದು ಹೇಳಬೇಕಾಗೇನು. ಇವರಿಗೆ ಅದೆಷ್ಟೋ ಭಕ್ತರು, ಅದೆಷ್ಟೋ ಜನ ಶಿಷ್ಯರು ಶ್ರೀಪಾದವಲ್ಲಭರು. ಅದರಲ್ಲಿ ಒಬ್ಬ ಭಕ್ತನಿಗೆ ಬಹಳ ಆಸೆ. ಅವ ತುಂಬ ದೂರದಲ್ಲಿರುವುದು, ಎಷ್ಟೋ ದೂರದಲ್ಲಿ. ಶ್ರೀಪಾದವಲ್ಲಭರು ಅಂತ ಕೇಳಿರ್ತಾನೆ, ಅವರ ಸೇವೆ ಮಾಡಬೇಕು ಅಂತ ಆಸೆ ಆಗ್ತದೆ. ಅವರಿಗೆ ನನ್ನ ಕೈಯಿಂದ ಏನೋ ಒಂದು ಪ್ರಸಾದ ಮಾಡಿಕೊಡಬೇಕು ಎಂಬ ಆಸೆ ಆಗ್ತದೆ ಅವರಿಗೆ. ಒಳ್ಳೆಯ ಆಸೆ ಇದಲ್ಲ, ಪವಿತ್ರವಾದ ಸ್ಥಿತಿ ಅಂತ ಹೇಳೋದು. ಗುರುಗಳಿಗೊಂದು ಪ್ರಸಾದ ಮಾಡಿಕೊಡಬೇಕು ಎಂಬ ಒಂದು ಜ್ಞಾನ ಉದಯ ಆಗುವುದುಂಟಲ್ವ, ಅದು ಬಹಳ ಪವಿತ್ರವಾದ ಸ್ಥಿತಿ, ಉತ್ತುಂಗದ ಸ್ಥಿತಿ ಅದು. ಹಾಗೆ ಈ ಭಕ್ತ ಏನು ಮಾಡ್ತಾನೆ, ಗುರುಗಳ ದರ್ಶನಕ್ಕೆ ಹೋಗಬೇಕು, ಗುರುಗಳ ದರ್ಶನಕ್ಕೆ ಹೋಗಬೇಕು, ಗುರುಗಳ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಅದೆಷ್ಟೋ ವರ್ಷಗಳ ಕನಸು ನೆರವೇರುವುದಿಲ್ಲ. ಒಂದು ದಿನ ದಿಢೀರ್ ಅಂತೇಳಿ ಏನು ಬೇಕಾದಾಗಲಿ ನಾನು ಗುರುದೇವ್ರ ಹತ್ರ ಹೋಗಿ ಗುರುದೇವರಿಗೆ ಪ್ರಸಾದ ಎಲ್ಲ ಮಾಡಿ ಅವರಿಗೊಂದು ಪ್ರಸಾದ ಕೊಟ್ಟು ಅವರ ಕೈಯಿಂದ ಪ್ರಸಾದ ತಗೊಂಡು ಅವರಿಗೆ ಒಳ್ಳೆ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಮನೆಯಿಂದ ಒಂದು ಸಣ್ಣ ಒಂದು ಟವಲಲ್ಲಿ, ಆಗಿನ ಕಾಲದಲ್ಲಿ ಗೊತ್ತಾಯ್ತಲ್ವ, ಒಂದು ಟವಲಲ್ಲಿಗೆ ಕಟ್ಟಿ ಅಕ್ಕಿಯಲ್ಲಿಗೆ ಕಟ್ಟಿಬಿಟ್ಟು ಎಂತ ಬೇಕು ಬೇಡ ಇದ್ರೆ ಅಲ್ಲಿ ಕಟ್ಟಿ ಹಾಕಿಬಿಟ್ಟು ಹೋಗೋದು. ಗೊತ್ತಾಯ್ತಾ? ಹಾಗೆ ಮನೆಯಲ್ಲಿದ್ದ ಸ್ವಲ್ಪ ಅಕ್ಕಿಯನ್ನು ತಗೊಂಡು ಸ್ವಲ್ಪ ಅದಕ್ಕೆ ಬೇಳೆ ಗೀಳೆ ಎಲ್ಲ ತಗೊಂಡು ಹೊರಡ್ತಾರೆ ಗುರುದೇವ್ರ ಹತ್ರ. ಎಲ್ಲ ಭಾಳ ಕಷ್ಟಪಟ್ಟು ಕಾಲ್ನಡಿಗೆಯಲ್ಲಿ ಹೋಗಬೇಕು, ತುಂಬ ದಿನ ಆಗ್ತದೆ ಅಲ್ಲಿ ಹೋಗಿ ಮುಟ್ಟಬೇಕಾದ್ರೆ. ಅಲ್ಲಿ ಹೋಗಿ ಮುಟ್ಟುತ್ತಾರೆ. ಇವನ ಗುರಿ ಒಂದೇ, ನಾನು ಗುರುದೇವರು ಪ್ರಸಾದ ಊಟ ಮಾಡಿ ಕೊಡಬೇಕು. ಪ್ರಸಾದ ಊಟ ನನ್ನ ಕೈಯಿಂದ ರೆಡಿ ಮಾಡಿ ನಾನು ಅವರಿಗೆ ಊಟ ಮಾಡಿಸಬೇಕು. ಹಾಗೆ ಶ್ರೀಪಾದವಲ್ಲಭರ ದರ್ಶನ ಆಗ್ತದೆ. ಶ್ರೀಪಾದವಲ್ಲಭರನ್ನು ನೋಡುವಾಗ ಅಲ್ಲಿ ಅವರ ಜೊತೆ ಒಂದು 200-300 ಜನ ಶಿಷ್ಯರು ಇರ್ತಾರೆ. ಇವನಿಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತದೆ, ನೋವಾಗ್ತದೆ. ಏನಪ್ಪೋ ಇದು, ನಾನು ಗುರುದೇವರಿಗೆ ಪ್ರಸಾದ ಊಟ ಮಾಡಿಸಿ ತಯಾರು ಮಾಡಿ ಕೊಡಬೇಕು, ಗುರುದೇವರಿಗೆ ಪ್ರಸಾದ ಊಟ ಮಾಡಿಸಬೇಕು. ಈ ಭಕ್ತಾದಿಗಳನ್ನು, ಈ ಶಿಷ್ಯರನ್ನೆಲ್ಲ ನೋಡುವಾಗ ಇವರಿಗೆಲ್ಲ ಹೇಗೆ ಮಾಡೋದು? ಕಾರಣ ಏನಂದರೆ ಇವರು ನೋಡ್ತಾರೆ ಅಲ್ಲಿ ಮಧ್ಯಾಹ್ನ ಊಟ ಮಾಡುವಾಗ ಗುರುಗಳೊಬ್ಬರೇ ಊಟ ಮಾಡೋದಲ್ಲ, ಎಲ್ಲರಿಗೆ ಕೊಟ್ಟು ಊಟ ಮಾಡೋದು. ಅದು ಹೇಗೆ ಇದು ಸಾಧ್ಯ ಅಂತ ಹೇಳಿ ಬಹಳ ಮನಸ್ಸು ದುಃಖದಿಂದ ಏನೋ ಒಂದು ಆ ಕಡೆ ಈ ಕಡೆ ಅವರ ಹಿಂದೆ ಮುಂದೆ ಹೋಗಿ ಏನೋ ಒಂದು ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಆದರೆ ಇವರ ಮನಸ್ಸಲ್ಲಿ ಒಂದಿದೆ, ಹೇಗಾದರೂ ಮಾಡಿ ಗುರುದೇವರಿಗೆ ಒಂದು ದಿವಸ ನಾನು ಊಟ ಮಾಡಿಸಬೇಕು ಅಂತೇಳಿ, ಹೇಗಾದರೂ ಮಾಡಿ ಪ್ರಸಾದ ಮಾಡಿ ಕೊಡಬೇಕು. ಅದೇ ಪ್ರಾರ್ಥನೆ ಅವನಿಗೆ. ಅವನು ನಾಳೆ ಎಲ್ಲಿಯಾದರೂ ಭಕ್ತರು ಕಮ್ಮಿ ಆಗ್ತಾರೋ, ನಾಡ್ದು ಎಲ್ಲಿಯಾದ್ರೂ ಭಕ್ತರು ಕಮ್ಮಿ ಆಗ್ತಾರಾ, ನಾಡ್ದು ಭಕ್ತರು ಕಮ್ಮಿ ಆಗ್ತಾರಾ, ಭಕ್ತರೆಲ್ಲ ಕಡಿಮೆ ಆದರೆ ಗುರುಗಳು ಮಾತ್ರ ಸಿಕ್ಕಿದರೆ ಯಾವುದೋ ಒಂದು ರೀತಿಯಲ್ಲಿ ನನ್ನ ಕೈಯಿಂದ ಪ್ರಸಾದ ಮಾಡಿ ಕೊಡುವ ಒಂದೇ ಚಿಂತನೆ ಅವನಿಗೆ, ಬೇರೆ ಎಂತ ಇಲ್ಲ. ಹಾಗೆ 2-3 ತಿಂಗಳಾಗಿ ಹೋಗ್ತದೆ. ಇವನಿಗೆ ಅವಕಾಶವೇ ಆಗುವುದಿಲ್ಲ ಮಾಡಿಕೊಳ್ಳಿ. ಇನ್ನೇನು ನನ್ನಿಂದ ಆಗುವುದಿಲ್ಲ, ನನಗೆ ಯೋಗ ಇಲ್ಲ, ಇನ್ನು ನಾವು ಊರಿಗೆ ಹೊರಡುವ ಅಂಥೇಳಿ ನಾಳೆಯನ್ನು ಗುರುಗಳ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡು ಏನೋ
ಅವರೇನು ಜ್ಞಾನೋಪದೇಶ ಮಾಡ್ತಾರೆ ಆ ಜ್ಞಾನೋಪದೇಶದಂತೆ ನಡೆಯುವ ನಮಗೆ ಇಲ್ಲಿ ನಾವು ಬಂದ ಸೇವೆ ಪರಿಪೂರ್ಣ ಆಗುವುದಿಲ್ಲ, ನಾವು ಮುಂದುವರಿಸುವ ಅಂತೇಳಿ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ತಾನೆ. ಇನ್ನು ಮರುದಿನ ಬೆಳಗ್ಗೆ ಆಗುವಾಗ ದಿಢೀರಂತ ಗುರುಗಳು ಹೇಳ್ತಾರೆ, ಮೊನ್ನೆ ಒಬ್ಬ ಭಕ್ತ ಬಂದಿದ್ದ, ತುಂಬ ದಿನ ಆಯ್ತು ಅವನು ಬಂದು, ತುಂಬ ತಿಂಗಳುಗಟ್ಟಲೆ ಆಯ್ತು, ಇಲ್ಲೆಲ್ಲ ಓಡಾಡ್ತಾರೆ, ಏನೋ ಮಾಡ್ತಾ ಇರ್ತಾನವ, ಅವನನ್ನು ಬರಲಿಕ್ಕೆ ಹೇಳು ಅಂತ ಹೇಳ್ತಾರೆ. ಯಾರೊಬ್ಬ ಶಿಷ್ಯ ಹೋಗಿ ಹೇಳ್ತಾರೆ, ನಿಮ್ಮನ್ನು ಬರಲಿಕ್ಕೆ ಹೇಳಿದ್ದಾರೆ, ಬರಬೇಕಂತೆ, ಗುರುಗಳು ಕರಿತಾ ಇದ್ದಾರೆ. ಭಾಳ ಖುಷಿ ಆಗ್ತದೆ, ಗುರುಗಳು ಕರೆದ ನಮ್ಮನ್ನು ಅಂತೇಳಿ. ಗುರುಗಳು ಕರೆದ್ರ, ಗುರುಗಳ ಬಾಯಿಂದ ನನ್ನನ್ನು ಕರೆದ್ರ, ಗುರುಗಳಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮ್ಮನ್ನು ಕರೀತಾರೆ, ಬನ್ನಿ ದರ್ಶನ ಮಾಡಿ ಅಂತೇಳಿ. ಹಾಗೆ ಗುರುಗಳ ದರ್ಶನಕ್ಕೆ ಅಂತ ಹೋಗುವ ಗುರುಗಳು ಏನು ಹೇಳೋದಿಲ್ಲ. ಈಗ ಇವತ್ತು ಎಲ್ಲರಿಗೂ ನಿನ್ನ ಕೈಯಿಂದ ಅಡುಗೆ ಮಾಡು, ಎಲ್ಲರಿಗೂ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅವರಿಗೆಲ್ಲರಿಗೂ ನಿನ್ನ ಕೈಯಿಂದ ಪ್ರಸಾದ ಊಟವನ್ನು ಮಾಡಿ ಕೊಡಬೇಕು. ನೀನು ಪ್ರಸಾದ ತಯಾರು ಮಾಡಿ ಕೊಡಬೇಕು ಎಲ್ಲರಿಗೂ, ಅನ್ನದಾನ ಮಾಡಬೇಕು ಅಂತೇಳಿ. ಅವನಿಗೆ ಆಶ್ಚರ್ಯ ಆಗ್ತದೆ, ನಾನು ಗುರುಗಳಿಗೆ ಅಂತೇಳಿ ಪ್ರಸಾದ ಮಾಡಬೇಕು ಅಂತೇಳಿ ಇಷ್ಟು ತಿಂಗಳಿಂದ ನಿಂತು ಸೇವೆ ಮಾಡಿದ ಗುರುಗಳಿಗೆ ಇವತ್ತಿಗಾದರೂ ನನಗೊಂದು ಒಳ್ಳೆಯ ಒಂದು ಪುಣ್ಯದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಇದನ್ನು ವ್ಯರ್ಥ ಮಾಡಬಾರ್ದು, ಹೇಗಾದರೂ ಮಾಡಬೇಕು ಎಂಬ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಒಳಗೆ. ಆದರೆ ಒಂದು ಚಿಂತೆ ಕೊಡುತ್ತದೆ, ಇಷ್ಟೆಲ್ಲ ಜನರಿಗೆ ಹೇಗೆ ಈ ಒಂದಿಷ್ಟು ಅಕ್ಕಿಯಲ್ಲಿ ಮಾಡಲಿಕ್ಕೆ ಸಾಧ್ಯ? ಈಗ ಪ್ರಸಾದ ತಯಾರು ಮಾಡು ಅಂತ ಹೇಳಿದರೆ ಯಾರತ್ರ ಹೇಳಿದರೆ ಅವರೇ ತಯಾರು ಮಾಡಬೇಕು, ಅವರೇ ಅದಕ್ಕೆ ಬೇಕಾದ ಅಕ್ಕಿ, ಬೇಳೆ, ಅದು ಇದು ತರಕಾರಿ ಎಲ್ಲ ಅವರೇ ತರಬೇಕು, ಅವರೇ ತಂದು ಅಲ್ಲಿ ಬೇಯಿಸಿ ಅನ್ನದಾನ ಮಾಡಬೇಕು. ಇದು ಸತ್ಯಸ್ಥಿತಿ. ಹಾಗೆ ಇವನ ಹತ್ರ ಹೇಳುವಾಗ ಇವನ ಹತ್ರ ಏನಿಲ್ಲ, ಅಲ್ಲಿ ಏನು ಮಾಡೋದು ಅಂತ ಅವ ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಧೈರ್ಯವಾಗಿ ಅಡಿಗೆ ಕೋಣೊಳಗೆ ಹೋಗ್ತಾನೆ. ಅಡಿಗೆ ಕೋಣೊಳಗೆ ಹೋಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟು ಇನ್ನೇನು ಒಲೆ ಉರಿಸ್ಬೇಕು. ಗುರುವೇ, ಎಲ್ಲ ನಿನ್ನ ಪಾಲನೆ, ಎಲ್ಲವೂ ನೀನೆ, ಇದು ಎಂಥ ಪರೀಕ್ಷೆ ನನಗೆ ಗೊತ್ತಿಲ್ಲ, ಆದರೂ ನನ್ನ ಕೈಲಾದ್ದು ನಾನು ಮಾಡ್ತೇನೆ. ನಾನು ತಂದ ಪ್ರಸಾದ, ಮನೆಯಿಂದ ತಂದ ಅಕ್ಕಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತೇನೆ, ಇದನ್ನೆಲ್ಲರಿಗೂ ಕೊಡುವ ಜವಾಬ್ದಾರಿ ನಿನ್ನದು, ನನ್ನದಲ್ಲ ಎಂಬ ದೃಢ ಸಂಕಲ್ಪದಲ್ಲಿ ಅಡುಗೆ ಮನೆಯಲ್ಲಿ ಹೋಗಿ ಆ ಒಂದು ಕಟ್ಟಿಗೆಯನ್ನು ಉರಿಸುವಾಗ ಯಾರೋ ಒಬ್ಬ ಹೊತ್ತುಕೊಂಡು ಬರ್ತಾರೆ ಒಂದು ಎತ್ತಿನ ಗಾಡಿಯಲ್ಲಿ ಎಷ್ಟು ಅಕ್ಕಿ. ಇನ್ನೊಬ್ಬ ಬರ್ತಾನೆ ಹೊತ್ತುಕೊಂಡು, ಅದೆಷ್ಟು ತರಕಾರಿ. ಇನ್ನೊಬ್ಬ ಹೊತ್ತುಕೊಂಡು ಬರ್ತಾನೆ, ಅದೆಷ್ಟು ಸಿಹಿ ಪದಾರ್ಥವನ್ನು ಎಲ್ಲ ತಂದು ಅಡುಗೆ ಕೋಣೆಗೆ ಬೀಳ್ತಾ ಉಂಟು. ಏನೆಲ್ಲ ಬೇಕು ಎಲ್ಲ ಬರ್ತಾ ಉಂಟು ಅಡುಗೆ ಕೋಣೆ. ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗ್ತದೆ ಅವನಿಗೆ. ಇದೆಲ್ಲ ಗುರುವಿನಲ್ಲಿ ಇದೆ. ಗುರುವಿನ ಇಷ್ಟು ಸಮಯ ಪರೀಕ್ಷೆ ಮಾಡಿದರು, ಇವತ್ತು ಅವರ ಸತ್ಯ ದರ್ಶನವನ್ನು ತೋರಿಸ್ತಾ ಇದ್ದಾರೆ, ಅವರ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಅವನ ಕೈಲಾದಷ್ಟು ಕೂಡಿದಷ್ಟು ಪ್ರಸಾದ ಮಾಡ್ತಾನೆ. ಎಲ್ಲ ಬರ್ತಾ ಉಂಟು ತನ್ನಿಂದ ತನ್ನಾಗಿ. ಆದರೆ ಇವನಿಗೆ ಕೇವಲ ಒಂದು ಪ್ರಸಾದ ಮಾಡೋ ಕೆಲಸ ಮಾತ್ರ, ಇವನಿಗೆ ತರುವ ಜವಾಬ್ದಾರಿ ಯಾವುದೂ ಇರಲಿಲ್ಲ. ಕಾರಣ ಏನು ಗೊತ್ತಾ? ಅವನ ಶುದ್ಧ ಮನಸ್ಸು, ಅಷ್ಟು ದಿನದಿಂದ ಅವನ ಒಂದು ತಪಸ್ಸು, ಆ ತಪಸ್ಸಿಗೆ ಸಿಕ್ಕಿದ ವರ ಅದಿಲ್ಲ. ಅದನ್ನು ಎಲ್ಲರಿಗೂ ಅಡುಗೆ ಮಾಡಿ ಊರಿನಲ್ಲಿರುವ ಹೊರಗಿರುವ ಭಕ್ತರನ್ನು ಕರೆದು ಎಲ್ಲರಿಗೂ ಕೊಟ್ಟು ಇವನು ಎಷ್ಟು ಮನೆಯಿಂದ ಅಕ್ಕಿ ತಂದಿದ್ದಾನೆ ಅದೇ ಅಕ್ಕಿಯಲ್ಲಿ ಅಷ್ಟೇ ಪ್ರಸಾದವನ್ನು ಗುರುದೇವರಿಗೆ ಹೋಗಿ ಕೊಡ್ತಾರೆ. ಎಲ್ಲರಿಗೂ ಕೊಟ್ಟು, ಎಲ್ಲರೂ ಕೊಟ್ಟು ಊಟ ಮಾಡಿ ಎಲ್ಲ ಮುಗಿದು ಕೊನೆಗೆ ಗುರುಗಳಿಗೆ ಹೋಗುವ ಪ್ರಸಾದ ಯಾವುದು ಅಂತ ಹೇಳಿದರೆ ಇವ ಏನು ತಂದ, ಅದರಲ್ಲಿ ಏನು ಮಾಡಿದ್ದಾನೆ ಅದು ಮಾತ್ರ ಗುರುದೇವರ ಹತ್ತಿರ ಹೋಗ್ತದೆ ಪ್ರಸಾದ. ಅದನ್ನು ಗುರುದೇವರು ಸಂತೋಷದ ಸ್ವೀಕಾರ ಮಾಡ್ತಾರೆ. ಆಗ ಹೇಳ್ತಾರೆ ಅವರು, ನೀನು ಬಂದ ದಿನವೇ ನಿನ್ನ ಹತ್ರ ನಾನು ಕೇಳಿ ಊಟ ಮಾಡುವಂತೆ ಇದ್ದೆ, ಆದರೆ
ಸ್ವಲ್ಪ ನೋಡುವ ಅಂತಾಯಿತು. ನಿನ್ನ ಭಕ್ತಿ ಗೆದ್ದಿತಪ್ಪ, ನಿನ್ನ ಸತ್ಯ ಗೆದ್ದು ಹೋಯಿತು. ಯಾವತ್ತೂ ಈ ಅನ್ನದಾನವನ್ನು ಮರಿಬೇಡ. ಗುರುವಾರ ದಿನ ಗುರುಭಕ್ತರಾದವರು ಯಾರಿಗಾದರೂ ಒಬ್ಬರಿಗೆ ಅನ್ನದಾನ ಮಾಡಿದರೆ ಬಹಳ ಒಳ್ಳೆಯದು. ಗೊತ್ತಾಯ್ತು? ಗುರುವಾರ ದಿನ ಗುರುಭಕ್ತರಾದವರು ಯಾರಿಗಾದರೂ, ಯಾರು ಸಿಕ್ಕಲಿಲ್ವಾ, ಒಂದು ಹಸು ಸಿಕ್ಕಲಿಲ್ವಾ, ಒಂದು ಭೈರವ ಸಿಕ್ಕಲಿಲ್ವಾ, ಒಂದು ಪಕ್ಷಿ, ಆ ಗುರುವಿನ ನಾಮಸ್ಮರಣೆಯನ್ನು ಮಾಡಿ, ಗುರುವಿನ ಧ್ಯಾನವನ್ನು ಮಾಡಿ, ಆ ಗುರುವಾರ ದಿನ ಯಾರೊಬ್ಬರು ಅನ್ನದಾನ ಮಾಡ್ತಾರೋ ಅವರಿಗೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ. ಹೇಳೋದಾಯ್ತಾ? ಹಾಗೆ ಗುರುಗಳಾದವರು ಯಾವುದು ಕೊಡ್ತಾರೆ ಆ ಸೇವೆಯನ್ನು ಅಂತ ಹೇಳಿದರೆ, ಇನ್ನೇನು ನೀನು ಹೊರಡಬೇಕು, ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳುವಾಗ ಕರೆದು ಕೊಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಇನ್ನೇನು ಸಿಗ್ತದೆ ಅಂತ ಹೇಳುವ ಒಂದು ಹೆಜ್ಜೆ ಮುಂದೆ ಇಟ್ಟಾಗಿರ್ತದೆ, ಆಚೆ ದಾಟಿ ಹೋಗಿರ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ಈ ಸತ್ಯಸ್ಥಿತಿ. ಹಾಗೆ ಕೆಲವು ಭಕ್ತಾದಿಗಳು ಹೋಗುವಾಗ ಇನ್ನೇನು ಹೊರಡೋದು, ಪ್ರಸಾದ ತಗೊಂಡು ಆಯ್ತು, ಇನ್ನೇನು ಊರಿಗೆ ಹೊರಡೋದು ಅಂತ ಹೇಳುವಾಗಲೇ ಅವರಿಗೆ ಗುರುವಿನ ಸೇವೆ ಒಂದು ಪವಿತ್ರತೆ ಸ್ಥಿತಿ ಸಿಗುವುದು. ಆ ಸಮಯದಲ್ಲಿ ಯಾರೊಬ್ಬ ಅದನ್ನು ಹಿಡ್ಕೊಳ್ತಾನೋ ಅವನಿಗೆ ಒಂದು ಎಳ್ಳಿನಷ್ಟಾದರೂ ಗುರುವಿನ ಮಹತ್ವ ತಿಳಿಯುತ್ತದೆ. ಎಳ್ಳಿನಷ್ಟಾದರೂ, ಆ ಎಳ್ಳಿನಷ್ಟು ತಿಳಿದ್ರೆ ಸಾಕು ಗುರುವಿನ ಮಹತ್ವವನ್ನು, ಜಾಸ್ತಿ ತಿಳಿಬೇಕಾಗಿಲ್ಲ. ಎಳ್ಳಿನಷ್ಟು ತಿಳಿದರೆ ಸಾಕು. ಆ ಎಳ್ಳಿನಷ್ಟು ವಿಷಯ ತಿಳಿದರೆ ಅದು ಮುಂದೆಗೆ ತನ್ನಿಂತನಾಗಿ ದಾರಿ ಮಾಡಿಕೊಡ್ತದೆ ಅಂತ ಹೇಳೋದು. ಗೊತ್ತಾಯ್ತಾ? ಹೇಳಿ. ಹಾಗೆ ಒಂದು ಪ್ರಸಾದದಿಂದ ಇಷ್ಟೆಲ್ಲ ವಿಚಾರ. ಶ್ರೀಪಾದವಲ್ಲಭರ ಚರಿತ್ರೆ, ದತ್ತಾತ್ರೇಯನ ಚರಿತ್ರೆ, ಮಹಾವಿಷ್ಣುವಿನ ಚರಿತ್ರೆ, ಮಹೇಶ್ವರನ ಚರಿತ್ರೆ ಎಲ್ಲವೂ ಒಂದೇ ಚರಿತ್ರೆ. ಆದರೆ ಡೈರೆಕ್ಷನ್ ಬೇರೆ ಬೇರೆ. ಒಬ್ಬರೇ ಆಡುವ ಲೀಲೆ ಅನೇಕ ರೀತಿಯಲ್ಲಿ. ಒಬ್ಬರೇ ಲೀಲೆ ಆಡೋದು, ಒಬ್ಬರ ಲೀಲೆ ನಾನಾ ರೀತಿಯಲ್ಲಿ. ಹೇಳಬೇಕಾಯ್ತು. ಆದ ಕಾರಣ ಹೇಳೋದು, ಗುರು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲಪ್ಪ. ಗುರುವಿನ ಚೈತನ್ಯ ಗೊತ್ತಾಗಬೇಕು, ಗುರುವಿನ ಮಹತ್ವ ಗೊತ್ತಾಗಬೇಕು, ಗುರು ಅಂದರೆ ಏನು ಅಂತ ತಿಳಿಬೇಕು ಅಂತ ಹೇಳಿದರೆ ಮೊದಲು ನಿಮ್ಮ ಒಳಗೆ ಒಂದು ಗುರು ಚೈತನ್ಯ ಸೃಷ್ಟಿಯಾಗಬೇಕು. ಒಂದು ಎಳ್ಳಿನಷ್ಟು ಮಟ್ಟಿಗಾದ ಸೃಷ್ಟಿಯಾಗಬೇಕು. ನಿಮ್ಮ ಒಳಗೆ ಯಾವಾಗ ಆ ಪರಿಪೂರ್ಣತೆಯನ್ನು ಗುರುಗಳು ನೋಡ್ತಾರೋ ಆವಾಗ ನಿಮಗೆ ಗುರುಗಳ ಒಂದೊಂದು ವಿಚಾರವು ಕಣ್ಣಿಗೆ ಕಂಡು ಬರ್ತದೆ. ನಿಮ್ಮ ಒಳಗೆ ಶುದ್ಧ ಇಲ್ಲದಿದ್ದರೆ ಅದು ಏನೂ ಮಾಡಲಿಕ್ಕಾಗೋದಿಲ್ಲ. ನಿಮ್ಮೊಳಗೆ ಭಕ್ತಿ ಇಲ್ಲದಿದ್ದರೆ ಅದು ಏನೂ ಮಾಡಲಿಕ್ಕಾಗೋದಿಲ್ಲ. ನಾವು ಕೊಟ್ಟರೂ ನಿಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲ ನೀವು ಕೇಳುವಾಗಲೂ ನಮಗೆ ಕೊಡಲಿಕ್ಕಾಗೋದಿಲ್ಲ. ಈ ಸತ್ಯ ವಿಚಾರ. ನಿಮ್ಮಲ್ಲಿ ಪವಿತ್ರತೆ, ಶುದ್ಧತೆ, ಮುಗ್ಧತೆ, ಸತ್ಯ, ಶರಣಾಗತಿ, ಪ್ರೀತಿ, ಕರುಣೆ ಎಂಬ ಎಲ್ಲ ಸದ್ಗುಣಗಳು ಯಾವಾಗ ನಿಮ್ಮೊಳಗೆ ಉದಯ ಆಗ್ತದೆ ಆವಾಗ ಎಲ್ಲವೂ ತನ್ನಿಂದ ತಾನಾಗಿ ನೀವು ಕೇಳದೇ ಇದ್ದರೂ ಕೊಟ್ಟು ಹೋಗ್ತದೆ. ಹೇಳೋದತ್ತಾಯ್ತಾ? ಆದ ಕಾರಣ ಹೇಳೋದು. ಈಗ ನಾನು ಎಷ್ಟು ಹೇಳ್ಬೋದು, ಎಷ್ಟು ಸಹ ಹೇಳ್ಬೋದು ನಿಮಗೆ, ಹಾಗೆ ಮಾಡಿ, ಹೀಗೆ ಮಾಡಿ, ಅದು ಮಾಡಿ, ಇದು ಮಾಡಿ, ಅದು ಒಳ್ಳೆಯದು ಮಾಡಿ, ಎಷ್ಟು ಕೂಡ್ತದೆ ಅಷ್ಟು ಹೇಳ್ಬೋದು. ಹೇಳುವ ವಿಚಾರವನ್ನು ನೀವು ತಗೊಳ್ಳದೆ ಹೋದರೆ ನಾನು ಹೇಳಿ ಏನು ಪ್ರಯೋಜನ? ಈಗ ಒಬ್ಬ ಎಲ್ಲ ಕಲಿಸ್ತಾನೆ ಅಂತ ಇಟ್ಟುಕೊಳ್ಳುವ, ನಿಜವಾಗಿಯೂ ಇಲ್ಲಿ ಕಲಿಸುವುದಿಲ್ಲ, ನಾನು ಎಷ್ಟು ಸಹ ಕಲಿಸಿಕೊಡ್ಬೋದು. ನೀನು ಕಲಿಯದಿದ್ದರೆ, ನೀನು ಕಲ್ತ್ರೆ, ನೀನು ತಗೊಂಡ್ರೆ, ಹೇಳೋದಕ್ಕಾಯ್ತಾ? ನೀನು ತಗೊಳ್ಬೇಕದನ್ನು, ನಿನ್ನ ಒಳಗೆ ನೀನು ಸ್ವೀಕಾರ ಮಾಡಬೇಕದನ್ನು. ನಿನ್ನೊಳಗೆ ಯಾವಾಗ ನೀನು ಸ್ವೀಕಾರ ಮಾಡ್ತೀನಿ, ನಿನಗೆ ಯಾವಾಗ ಕಲಿಬೇಕು ಅಂತ ಮನಸ್ಸಾಗ್ತದೆ,
ಯಾವಾಗ ತಿಳಿಬೇಕು ಅಂತ ಮನಸ್ಸಾಗ್ತದೆ ಆವಾಗ ತನ್ನಿಂದ ತಾನಾಗಿ ಎಲ್ಲವೂ ಡೌನ್ಲೋಡ್ ಆಗ್ತವೆ, ತನ್ನಿಂದ ತಾನಾಗಿ ಗೊತ್ತಾಗ್ತದೆ. ಗುರುವಿನ ಹತ್ರ ಕೂತ್ಕೊಂಡು ಅಷ್ಟು ಬಂದರೆ ಸಾಕು. ಗುರುವಿನ ಸೇವೆಯಲ್ಲಿ ಏನೋ ಒಂದು ವಿಷಯ ತಿಳಿಬೇಕು, ನನ್ನಿಂದ ಏನೋ ಒಂದು ಲೋಕಕ್ಕೆ ಒಳ್ಳೆಯದು ಮಾಡಬೇಕು, ಈ ಮನುಷ್ಯ ಜನ್ಮದ ಅರ್ಥವನ್ನು ಕಂಡುಹಿಡಿಬೇಕೆಂಬ ಸ್ಥಿತಿ ಯಾರೊಬ್ಬರೊಳಗೆ ಉಂಟು ಅವರಿಗೆ ಈ ಗುರುವಿನ ದಾರಿ, ಗುರುವಿನ ಮಹತ್ವ ಎಲ್ಲವೂ ತನ್ನಿಂದ ತಾನಾಗಿ ಗೊತ್ತಾಗುವುದು. ಕಲಿಸುವವನಲ್ಲಿ ಏನಿಲ್ಲ, ಕಲಿಯುವವನಲ್ಲಿ ಎಲ್ಲ ಇರೋದು ಅಂತ ಹೇಳೋದು. ನೀವು ರಿಸೀವ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ನೀವು ಕಲಿಯದಿದ್ದರೆ ಕಲಿಸುವ ಇದ್ದೇ ಏನು ಪ್ರಯೋಜನ? ನೀವು ಕಲಿಯಲಿಕ್ಕೆ ಪ್ರಯತ್ನ ಪಡಬೇಕು, ನೀವು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು, ನೀವು ಆ ಕ್ಷಣ ಕ್ಷಣವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆ ಗುರುವಿನ ಒಂದೊಂದು ಮಾತನ್ನು, ಒಂದೊಂದು ಹೆಜ್ಜೆಯನ್ನು, ಒಂದೊಂದು ನೋಟವನ್ನು ಅಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು. ಆಗ ತನ್ನಿಂತಾನಾಗಿ ಕಲಿವಿಕೆ ಎಂಬುದು ಒಳಗಿನಿಂದಲೇ ಸೃಷ್ಟಿಯಾಗ್ತದೆ. ಅದು ಯಾವ ರೀತಿ ನೀವು ಕಲ್ತಿದ್ದೀರಿ ಅಂತೇಳಿ ನಿಮಗೆ ಗೊತ್ತಾಗೋದಿಲ್ಲ. ಗುರು ಹೇಳಿ ಕಲಿಸುವವಲ್ಲ, ಅರ್ಥ ಆಯ್ತಲ್ವ? ಅವನು ಹೇಳದೇ ಕಲಿಸುವವನು. ಗುರು ಎಂಬುವನು ಹೇಳಿ ಕಲಿಸುವುದಿಲ್ಲ, ಹೇಳದೇ ಕಲಿಸಿಕೊಂಡು ಹೋಗ್ತಾರೆ. ಅದಕ್ಕೆ ಗುರು ಅಂತೀವರು. ಗುರುವಿನ ಹತ್ರ ಬಂದ ಮೇಲೆ ಏನುಂಟು? ಗುರುವಿನ ಹತ್ರ ಬಂದ ಅಂತ ಏನುಂಟು ಅಂತ ಹೇಳಿದ್ರು, ಗುರುವಿನ ಹತ್ರ ಬರುದು ಯಾಕೆ? ನೀನು ಮೌನವಾಗಿರ್ಲಿಕ್ಕೆ ಗುರುವಿನ ಹತ್ರ ಬರುದು. ಎಲ್ಲವನ್ನು ಬಿಟ್ಟು ಮೌನವಾಗಿ ಕೂತ್ಕೊಳ್ಳಿಕ್ಕೆ ಗುರುವಿನ ಹತ್ರ ಬರುವುದು. ಅದೆಷ್ಟೋ ವಿಚಾರ ಇದ್ದರೂ ಗುರುವಿಗೆ ಬೇಡ. ಅದು ನೀನು ಎಲ್ಲವನ್ನು ಬಿಟ್ಟ ಕಾರಣ ನಿನಗೆ ಗುರು ಸಿಗುವುದು. ನೀನು ಎಲ್ಲವನ್ನು ಹಿಡ್ಕೊಂಡ್ರೆ ಗುರು ಸಿಗುವುದಿಲ್ಲ. ಹಾಗೆ ಎಲ್ಲವನ್ನು ನೀನು ಬಿಟ್ಟಿದ್ರೆ ಗುರುವಿನ ಹತ್ರ ಬಂದು ಮಾತಾಡೋದೆಂತ? ನೀನು ಗುರುವಿನ ಹತ್ರ ಬಂದು ಕೇಳುವುದೆಂಥದನ್ನು? ಏನಿಲ್ಲ, ಮೌನವಾಗಿರುವುದಷ್ಟೇ. ಅವರನ್ನು ನೋಡಿಕೊಂಡೇ ಇರುವುದು, ಅವರ ಜೊತೆಗೆ ಇರುವುದು, ಅವರು ಏನು ಹೇಳ್ತಾರೆ ಮಾಡಿಕೊಂಡೇ ಇರುವುದು. ಆಗ ಎಲ್ಲವೂ ತನ್ನಿಂತಾನಾಗಿ ಸಿದ್ಧಿಯಾಗಿಕೊಳ್ಳುವುದು, ತನ್ನಿಂತಾನಾಗಿ ತನ್ನ ಒಳಗಿನ ವಿಚಾರದಲ್ಲ ಅರಿವಿಗೆ ಬರುವುದು. ಗುರುವಿನ ಹತ್ರ ಬಂದು ಅದು ಇದು ಆ ಕಡೆ ಈ ಕಡೆ ಆಚೆದು ಈಚೆದು ಆ ಶಕ್ತಿ ಈ ಶಕ್ತಿ ಕುಂಡಲಿನಿ ಶಕ್ತಿ ಆ ಧ್ಯಾನ ಈ ಧ್ಯಾನ ಎಂಥದ್ದು ಟ್ರಾವೆಲಿಂಗ್, ಅಷ್ಟು ಟ್ರಾವೆಲಿಂಗ್ ಅಂತ ಎಂಥದೆಲ್ಲ ಸಾಗರ ವಿಚಾರಗಳನ್ನೆಲ್ಲ ಮಾತಾಡಲಿಕ್ಕೆ ಬರೋದಲ್ಲ. ಏನು ಪ್ರಯೋಜನ ಇದೆಲ್ಲ ಮಾತಾಡಿ? ಏನಾದ್ರು ಪ್ರಯೋಜನ ಉಂಟಾ? ಇವತ್ತಿಗೆ ಪ್ರತಿಯೊಬ್ಬ ಅಲ್ವಾ, ಪ್ರತಿಯೊಬ್ಬ ಇವತ್ತಿಗೆ ಸಣ್ಣ ಸಣ್ಣ ಹುಡುಗ ಕೂಡ, ಕಾಲೇಜಿಗೆ ಹೋಗೋ ಹುಡುಗ, ಶಾಲೆಗೆ ಹೋಗೋ ಹುಡುಗ ಕೂಡ 10ನೇ ಕ್ಲಾಸ್ನವನು ಕೂಡ ಕುಂಡಲಿನಿ ಶಕ್ತಿ ಅಂತ ಮಾತಾಡ್ತಾನೆ. ಇದಕ್ಕೊಂದು ಅರ್ಥ ಉಂಟಾ? 10ನೇ ಕ್ಲಾಸ್ನವನು ಕೂಡ 8ನೇ ಕ್ಲಾಸ್ನವನು ಕೂಡ ಇವತ್ತು ಮೆಡಿಟೇಷನ್ ಅಂತೇಳಿ ಮಾತಾಡ್ತಾರೆ, ಸಾವಿರ ವಿಚಾರವನ್ನು ಮಾತಾಡ್ತಾರೆ. 8ನೇ ಕ್ಲಾಸ್ನಲ್ಲಿ ಹೇಗಿರಬೇಕು, 10ನೇ ಕ್ಲಾಸ್ನಲ್ಲಿ ಹೇಗಿರಬೇಕೆಂಬ ಅರಿವಿರಬೇಕಲ್ಲ. ಆಧ್ಯಾತ್ಮಿಕ ಬೋಧನೆ ಮಾಡುವುದು ಈಗ ಯಾವುದನ್ನು ಬೋಧನೆ ಮಾಡಬೇಕು ಅಂತೇಳಿ ಅಲ್ಲಿವರೆಗೆ ನಶೆಯಾಗಿ ಹೋಗಿದೆ, ಅಲ್ಲಿವರೆಗೆ ಇದು ವ್ಯಾಪಾರ ಆಗಿ ಹೋಗಿದೆ, ಅಲ್ಲಿವರೆಗೆ ಇದು ಅನೇಕ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಉಂಟು ಇವತ್ತಿಗೆ. ಅಷ್ಟೊಂದು ಕೇರ್ಲೆಸ್ ಆಗಿಬಿಟ್ಟಿದೆ ಅಂತ ಹೇಳೋದು ಇವತ್ತಿಗೆ. ಈ ಆಧ್ಯಾತ್ಮಿಕ ಈ ಜ್ಞಾನ ಅಂತೇಳಿ ಯಾರು ಬೇಕಾದರೂ ಮಾತಾಡ್ಬೋದು, ಹೇಗೂ ಬೇಕಾದರೂ ಮಾತಾಡ್ಬೋದು, ಯಾವ ರೀತಿ ಬೇಕಾದರೂ ಮಾತಾಡ್ಬೋದು. ಇದರಲ್ಲಿ ಸತ್ಯ ಉಂಟಾ ಅಂತ ಕೇಳೋದು. ಅದು ಅನುಭವದಿಂದ ಮಾತಾಡಲಿ, ಅದು ಅನುಭವಿಸಿ ಮಾತಾಡಲಿ, ಅದನ್ನು ತಿಳಿದು ಮಾತಾಡಲಿ. ಅದನ್ನು ತಿಳಿದರೆ ಮಾತಾಡ್ಲಿಕ್ಕೆ ಆಗ್ತದಂತೆ, ಅದನ್ನು ತಿಳಿದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದೆಂಥ ಮಾತಾಡ್ತೆ ಅಂತಲೇ ಗೊತ್ತಿಲ್ಲ. ಜ್ಞಾನ ಅಂದರೆ ಅದುವೇ, ಎಲ್ಲಿ ಪ್ರಾರಂಭವಾಗ್ತದೆ ಎಲ್ಲಿ ಮುಗಿತದೆ ಅಂತ ಗೊತ್ತಿಲ್ಲ ಅಲ್ವಾ? ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ಅಲ್ವಾ? ರಾಮ ಪ್ರಪಂಚಕ್ಕೆ ಗೊತ್ತಾದ್ದಿಲ್ಲ, ಲಂಕೆ ಅಲ್ವಾ? ರಾಮ ಹುಟ್ಟಿದ್ದಲ್ಲಿ ಅಯೋಧ್ಯೆಯಲ್ಲಿ. ರಾಮ ಪ್ರಪಂಚಕ್ಕೆ ಗೊತ್ತಾದ್ದಲ್ಲಿ ಶ್ರೀಲಂಕಾದಲ್ಲಿ ಅಲ್ವಾ? ಆವಾಗ ಮನುಷ್ಯನ ಪಯಣ ಯಾವ ರೀತಿ ಉಂಟು? ಹರಿಯುವ ನದಿಯಾಗಿದ್ದಾರೆ, ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಸೇರೋದು. ಅದೇ ರೀತಿ ಜ್ಞಾನ ಎಂಬುದು ಯಾವ ರೀತಿ ಹುಟ್ಟುತ್ತದೆ, ಯಾವ ರೀತಿ ಹೋಗಿ ಸೇರ್ತದೆ,
ಗೊತ್ತಿಲ್ಲ, ಕೊನೆ ಆಗುವುದಿಲ್ಲ, ಎಂಡಿಲ್ಲ ಜ್ಞಾನಕ್ಕೆ. ಅದು ಹೋಗ್ತಾನೆ ಇರ್ತದೆ, ಇನ್ಫಿನಿಟಿ, ಅನಂತ. ಅದು ಎಲ್ಲಿ ಹುಟ್ಟಿದೆ ಅಂತ ಗೊತ್ತಿಲ್ಲ, ಯಾವ ರೀತಿ ಹುಟ್ಟಿದೆ ಅಂತ ಗೊತ್ತಿಲ್ಲ, ಆದರೆ ಅದು ಹರಿತಾ ಉಂಟು, ಎಲ್ಲರಿಗೂ ಬೇಕಾಗ್ತದೆ. ಹರಿತಾ ಹೋಗ್ತಾನೆ ಉಂಟು, ಹೋಗ್ತಾ 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 ಎಷ್ಟು ದೂರ ಹೋಗ್ತದೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿ ತಲುಪ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ತಲುಪಿ ಅದು ಎಂತ ಹೇಳೋದು, ಅರುಳ್ ಪರಂ ಜ್ಯೋತಿ ಆಗ್ತದೆ. ಜ್ಯೋತಿ ಹೋಗಿ ಅರುಳ್ ಪರಂ ಜ್ಯೋತಿ ಆಗ್ತದೆ. ನಮ್ಮೊಳಗೊಂದು ಜ್ಯೋತಿ, ಅದು ಜೀವಾತ್ಮ. ಪ್ರಪಂಚಕ್ಕೆ ಒಂದು ಜ್ಯೋತಿ, ಅದು ಪರಮಾತ್ಮ. ಗೊತ್ತಾಯ್ತಲ್ವ? ಅದು ಅರುಳ್ ಪರಮ ಜ್ಯೋತಿ. ಅರುಳ್ ಪರಮ ಜ್ಯೋತಿಗೆ ಹೋಗಿ ಸೇರ್ತದೆ ಅಂತ ಹೇಳೋದು. ಗೊತ್ತಾಯ್ತಾ? ಹಾಗೆ ಸತ್ಯವನ್ನು ತಿಳಿದರೆ ಮಾತಾಡಲಿಕ್ಕೆ ತುಂಬ ಕಷ್ಟ. ಸತ್ಯವನ್ನು ತಿಳಿದವರಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಇದು ಇನ್ನೂ ಸತ್ಯ. ಯಾಕೆಂದರೆ ಅದು ಕೆಲವೆಲ್ಲ ವಿಚಾರವನ್ನು ಹೇಳಲಿಕ್ಕೆ ಪ್ರಕೃತಿ ಬಿಡುವುದಿಲ್ಲ. ಪ್ರಕೃತಿ ಡೈವರ್ಟ್ ಮಾಡಿಬಿಡ್ತಾರೆ. ಹೇಳ್ಬೇಡ ಈಗ ಅಂತೇಳಿ. ಪ್ರಕೃತಿ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಅದು ನಿನಗೆ ಅಂತಿದ್ದು, ಅದು ನಿನ್ನೊಳಗೆ ಇಟ್ಟು ಅದನ್ನು ಹೊರಗೆ ಹೇಳುವ ವಿಚಾರ ಅಲ್ಲ ಅಂತೇಳಿ. ಈ ಸತ್ಯವನ್ನು ತಿಳಿದರೆ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸತ್ಯವನ್ನು ತಿಳಿಯದ ಕಾರಣ ಇಲ್ಲಿ ಎಲ್ಲವೂ ವಿಚಾರ ಮೇಲೆ ಕೆಳಗೆ ಆಗು, ಅಲ್ಲೋಲ ಕಲ್ಲೋಲ ಆಗು, ಅನಾಹುತಗಳ ಆಗು, ಅನೇಕ ರೀತಿಯ ವಿಚಾರಗಳು ಸೃಷ್ಟಿಯಾಗು. ಅದು ತಿಳಿತು ಯಾವಾಗ ನನ್ನ ಶ್ವಾಸ ನಿಲ್ತದೆ ಎಂಬ ಚಿಂತೆ ಮಾತ್ರ ಇರ್ತದೆ. ಯಾವಾಗ ನನ್ನ ಶ್ವಾಸ ನಿಲ್ತದೆ, ಶ್ವಾಸ ನಿಲ್ಲುವ ಮುಂಚೆ 10 ಜನಕ್ಕೊಂದು ಒಳಿತು ಮಾಡಿಬಿಡುವ ಎಂಬ ಒಂದು ದೊಡ್ಡ ಸಂಕಲ್ಪ ಬಂದು ಬಿಡ್ತದೆ. ಸತ್ಯವನ್ನು ತಿಳಿದರೆ ಇಲ್ಲಿ ಏನಿಲ್ಲ ಅಲ್ಲ ಅಂತೇಳಿ. ಯಾರಿಗೆ ಬೇಕಾಗಿ ಬದುಕುವುದಿಲ್ಲ, ಯಾರಿಗೆ ಬೇಕಾಗಿ ಬಂದೆವು? ಅಪ್ಪ ಅಮ್ಮನಿಗೆ ಬೇಕಾಗಿ ಬಂದೆವ? ಅಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆ ಬೇಕಾಗಿ ಬಂದೆವ? ಅಲ್ಲ ಯಾರಿಗೆ ಬೇಕಾಗಿ ಬಂದೆವು ನಾವು ಇಲ್ಲಿಗೆ? ಸತ್ಯದ ಅರಿವಾಗುವಾಗ ನಿನಗೆ ಬೇಕಾಗಿಯೇ ನೀನು ಬಂದದಷ್ಟೆ. ನಿನ್ನ ಆಸೆಯನ್ನು ಮುಗಿಸಲಿಕ್ಕೆ, ನಿನ್ನ ಕರ್ಮವನ್ನು ಮುಗಿಸಿ, ನಿನ್ನ ಋಣವನ್ನು ಮುಗಿಸಲಿಕ್ಕೆ ನೀನು ಬಂದಿದ್ದಿ. ಅದನ್ನು ಸರಿಯಾಗಿ ಮುಗಿಸಿಕೊಂಡು ಹೋಗು ಅಷ್ಟೆ. ಅವ ಏನಾದರೂ ಚಿಂತೆ ಮಾಡೋದಿಲ್ಲ. ಅವನ ಕಣ್ಣ ಮುಂದೆ ಸತ್ತು ಹೋದರೂ ಅವನು ಚಿಂತೆ ಮಾಡೋದಿಲ್ಲ, ಸತ್ಯ ತಿಳಿದವ. ಹೌದಲ್ಲ, ಇದು ನಡಿಬೇಕು, ನಡೀತಷ್ಟೇ. ಸತ್ಯ ಅಷ್ಟು ಸೂಕ್ಷ್ಮ ಆಗ್ತದೆ. ಯಾರೋ ಒಬ್ಬ ಆಕ್ಸಿಡೆಂಟ್ ಮಾಡ್ತಾರೆ, ಕಾನೂನಿನಲ್ಲಿ 1000 ರೀತಿಯಲ್ಲಿ ಮಾತಾಡ್ತಾರೆ. ಆ ಕೇಸು, ಈ ಕೇಸು, ಆ ಕಡೆ ಈ ಕಡೆ ಇರ್ತಾರೆ. ಸತ್ಯ ತಿಳಿದವ ಅವ ಬೇರೆ ದೃಷ್ಟಿಯಲ್ಲಿ ನೋಡ್ತಾನೆ. ಯಾಕೆ ಬೇಕಾಗಿ ಆಕ್ಸಿಡೆಂಟ್ ಆಯಿತು, ಯಾಕೆ ಬೇಕಾಗಿ ಇವ ಬಂದ, ಇವನ ಪಾಸ್ಟ್ ಎಂಥದ್ದು, ಇವ ಭೂತಕಾಲದಲ್ಲಿ ಹೇಗಿದ್ದ, ಏನು ಮಾಡಿದ್ದ, ಇದೆಲ್ಲ ಲೆಕ್ಕಾಚಾರ ಹೋಗ್ತದೆ. ಆಗ ಹೌದಲ್ವ, ಯಾವುದೋ ಒಂದು ಜನ್ಮದ ವಿಚಾರವನ್ನು ಈ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ. ಮುಂದೆ ಒಳ್ಳೆಯದಾಗಲಿ, ಒಳ್ಳೆ ಜ್ಞಾನ ಸಿಕ್ಕಲಿ ಅಂತೇಳಿ ಒಳ್ಳೆಯದು ಆಶೀರ್ವಾದ ಮಾಡಿ ಹೋಗ್ತಾರೆ. ಇನ್ನು ಮುಂದೆ ಹೇಗಿರಬೇಕು, ಅನುಭವ ಆಯ್ತಲ್ಲ, ಪಾಠ ಆಯ್ತಲ್ಲ, ಇನ್ನು ಮುಂದೆ ಹೇಗಿರಬೇಕು, ಈ ಸತ್ಯದಲ್ಲಿ ಹೇಳೋದು ಆಯ್ತಾ? ಹಾಗೆ ಸತ್ಯದ ಅರಿವಾಗಬೇಕು ಅಂತೇಳಿದರೆ ಗುರುವಿನ ಸೇವೆ ಬಹಳ ಮುಖ್ಯ. ಅದು ಅವರವರ ಅಂತರಾತ್ಮಕ್ಕೆ ಬಿಟ್ಟ ಗುರುಗಳು. ಅವರವರ ಅಂತರಾತ್ಮಲ್ಲಿ ಗುರುಗಳು ಇದ್ದಾರೆ ಅಂತ ಹೇಳಿದರೆ ಅವರವರ ಸ್ಥಿತಿಯನ್ನು ನೋಡುವಾಗಲೇ ಗೊತ್ತಾಗ್ತದೆ. ಅಂತ ಹೇಳೋದು, ನಿಮ್ಮ ಅಂತರಾತ್ಮಲ್ಲಿ ಗುರು ಇದ್ದಾರೆ. ಗುರು ಇದ್ದರೆ ನೀವು ಯಾವ ರೀತಿ ಇರ್ತೀರಿ? ನಿಮ್ಮ ಅಂತರಾತ್ಮಲ್ಲಿ ಗುರು ಇದ್ದರೆ ನೀವು ಯಾವ ರೀತಿ ಇರ್ತೀರಿ? ನಿಮ್ಮ ಅಂತರಾತ್ಮಲ್ಲಿ ಗುರು ಇಲ್ಲದಿದ್ದರೆ ಆ ಚೈತನ್ಯವೇ ಕಾಣುವುದು. ನಿಮ್ಮ ಅಂತರಾತ್ಮಲ್ಲಿ ಗುರು ಇದ್ದರೆ ಡೆಫಿನೆಟ್ ಕಾಣ್ತದೆ. ಹೇಳಲಿಕ್ಕೆ ಸುಲಭ. ನಾವು ರಾಘವೇಂದ್ರರನ್ನು ಪೂಜಿಸ್ತೇವೆ, ನಾವು ಸಾಯಿಬಾಬಾರನ್ನು ಪೂಜಿಸ್ತೇವೆ, ನಾವು ನಿತ್ಯಾನಂದರನ್ನು ಪೂಜಿಸ್ತೇವೆ, ನಾವು ಸಮರ್ಥರನ್ನು ಪೂಜಿಸ್ತೇವೆ, ನಾವು ಅವರನ್ನು ಪೂಜಿಸ್ತೇವೆ, ನಾವು ಇವರನ್ನು ಪೂಜಿಸ್ತೇವೆ ಅಂತ ಹೇಳಲಿಕ್ಕೆ ತುಂಬ ಸುಲಭ. ನಮ್ಮ ಆರಾಧ್ಯತೆ ನಾವು ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತೇವೆ, ನಾವು ಶಿರಡಿಗೆ ಹೋಗ್ತಾನೆ ಇರ್ತೇವೆ, ಗಾಣಗಪುರಕ್ಕೆ ಹೋಗ್ತಾನೆ ಇರ್ತೇವೆ, ಎಲ್ಲ ಸೇವೆ ಮಾಡ್ತೇವೆ. ಸತ್ಯವಂತ ಇದೆಲ್ಲ ಯಾವುದೂ ಇರೋದಿಲ್ಲ. ಗೊತ್ತಾಯ್ತು?
ಅವನು ಕೂತುಕೊಂಡಲ್ಲೇ ಬೆಗಾಳಪುರ, ಅವ ಕೂತುಕೊಂಡಲ್ಲೇ ಶಿರಡಿ, ಅವ ಕೂತುಕೊಂಡಲ್ಲೇ ಮಂತ್ರಾಲಯ, ಅವ ಕೂತುಕೊಂಡಲ್ಲೇ ಎಲ್ಲ ವಿಚಾರವನ್ನು ಅವ ನೋಡ್ತಾನೆ. ಅವ ಕೂತುಕೊಂಡಲ್ಲಿಂದಲೇ ಎಲ್ಲ ಕ್ಷೇತ್ರದ ಒಂದು ವಿಚಾರವನ್ನು ಕೊಡ್ತಾನೆ. ಸತ್ಯ ಇದ್ದವ ಗುರುವೇ ಶರಣ. ಇಷ್ಟೇ ಹೇಳು. ಗೊತ್ತಾಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ ಗುರುವೇ ಶರಣಂ. ಗುರುವೇ ಶರಣ. ಶ್ರೀಪಾದ ವಲ್ಲಭ ಮಹಾರಾಜ್ ಕಿ ಜೈ. ದತ್ತ ಗುರು ಮಹಾರಾಜ್ ಕಿ ಜೈ. ಗುರುವೇ ಶರಣಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.